ಕೀವರ್ಡ್ಸ್ಗಳನ್ನ ಹಾಕದೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಕ್ ಕುಂತಿದ್ರಪ್ಪ ಅಂತಂದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಕೆಲವೊಂದಿಷ್ಟು ಅನಾನುಕೂಲಗಳನ್ನ ನೀವು ಎದುರಿಸಬೇಕಾಗತ್ತ. ಇದನ್ನ ಹೊಸ ಯೂಟ್ಯೂಬರ್ಸ್ ತುಂಬಾ ಜನ ಮಾಡ್ತಾ ಇರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಕೀವರ್ಡ್ಸ್ ಹಾಕ್ಲಾರ್ದಂಗ ನೀವು ಹಾಕದೆ ವಿಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಕ್ ಕುಂತಿದ್ರಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಅನಾನುಕೂಲಗಳನ್ನ ನೀವು ಎದುರಿಸಬೇಕಾಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ ಅಂತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಅಂತಿರಪ್ಪ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಸೊ ಇದರಿಂದ ನಿಮ್ಮ ವಿಡಿಯೋಗೆ ಏನೇನು ಅನಾನುಕೂಲಗಳು ಆಗ್ತಾ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ಒಂದೊಂದಾಗಿ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ವಿಡಿಯೋನ ನೋಡ್ಕೊಡ್ರಿ, ಇಲ್ಲಾಂದ್ರೆ ನೋಡಕ್ ಹೋಗ್ಬಿಡ್ರಿ. ಹೊಸ ಯೂಟ್ಯೂಬರ್ಸ್ ಖಂಡಿತವಾಗಿ ಇದನ್ನ ನೋಡ್ಲೇಬೇಕು. ಪೂರ್ತಿಯಾಗಿ ನೋಡಿದ್ರಪ್ಪ ಅಂದ್ರೆ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಗೊತ್ತಿದ್ದವರು ನೀವು ಸ್ಕಿಪ್ ಮಾಡಿಬಿಡ್ರಿ. ಸೊ ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಒಂದನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸರ್ಚ್ ನಲ್ಲಿ ನಿಮ್ಮ ವಿಡಿಯೋ ಕಾಣಿಸುವ ಅವಕಾಶ ಕಡಿಮೆ ಆಗಬಹುದು. ಸೊ ಇದು ಒಂದನೇ ಪಾಯಿಂಟ್ ಆಗಿರ್ತೈತಿ. ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸರಿಯಾದ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ತಲುಪಲು ಹೆಚ್ಚಿನ ಸಮಯ ಹಿಡಿಬಹುದು. ಇದು ಎರಡನೇ ಪಾಯಿಂಟ್ ಆಗಿರ್ತೈತಿ. ಇನ್ನು ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ಗೆ ನಿಮ್ಮ ವಿಡಿಯೋ ಟಾಪಿಕ್ ಅರ್ಥವಾಗಲು ಕಡಿಮೆ ಮಾಹಿತಿ ಸಿಗಬಹುದು. ಇದು ಮೂರನೇ ಪಾಯಿಂಟ್ ಆಗಿರ್ತೈತಿ. ಇನ್ನು ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ SEOದ ಸಂಪೂರ್ಣ ಪ್ರಯೋಜನ ನಿಮ್ಮ ವಿಡಿಯೋಗೆ ಸಿಗದೇ ಇರಬಹುದು. ಇದು ನಾಲ್ಕನೇ ಪಾಯಿಂಟ್ ಆಗಿರ್ತೈತಿ, ನೆನ್ಪಿಟ್ಕೊಡ್ರಿ. ಇನ್ನು ಐದನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಹೊಸ ಚಾನಲ್ಗೆ ಸರ್ಚ್ ಟ್ರಾಫಿಕ್ ಸಿಗದೆ ಅವಕಾಶ ಸಾಧ್ಯತೆ ಕಡಿಮೆ ಇರಬಹುದು. ಸೊ ಇದು ಐದನೇ ಪಾಯಿಂಟ್ ಆಗಿರ್ತೈತಿ. ಇನ್ನು ಆರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸಂಬಂಧಿತ ಸರ್ಚ್ ರಿಸಲ್ಟ್ ನಲ್ಲಿ ನಿಮ್ಮ ವಿಡಿಯೋಗೆ ರ್ಯಾಂಕ್ ಆಗುವ ಅವಕಾಶ ಕಡಿಮೆ ಆಗಬಹುದು. ಇದು ಇಷ್ಟೆಲ್ಲ ಪಾಯಿಂಟ್ಸ್ ಇರ್ತಾವ. ಈ ತಪ್ಪನ್ನ ಮಾಡಕ್ ಹೋಗ್ಬೇಡ್ರಿ ನೀವು ಮುಂದೆ. ಸೊ ನೀವು ಕೆಲವೊಂದಿಷ್ಟು ತಪ್ಪುಗಳನ್ನ ನೀವು ಸಣ್ಣ ಸಣ್ಣ ತಪ್ಪನ್ನ ಮಾಡ್ತಾ ಇರ್ತೀರಾ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡುವಾಗ. ಅದನ್ನೆಲ್ಲ ನೀವು ತಿದ್ಕೊಳ್ತಾ ಹೋದ್ರಪ್ಪ ಅಂತಂದ್ರೆ ಖಂಡಿತವಾಗಿ ನಿಮ್ಮ ಚಾನಲ್ ಹೆಚ್ಚಿಗೆ ಗುರು ಹಾಕ ಚಾಲು ಆಗುತ್ತೆ. ಸೊ ಇವಾಗ ಇದ್ರಾಗ ಏನ್ರ ನಿಮ್ಗೆ ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರೆ ದಯವಿಟ್ಟು ನೋಡ್ತಾ ಇರೋ ಕಾಮೆಂಟ್ ಮಾಡಿ ಕೇಳಿ. ನಾನು ಮತ್ತೆ ಇದ್ರಾಗ ಕನ್ಫ್ಯೂಷನ್ ಇರುತ್ತಪ್ಪ ಅಂದ್ರೆ ನಾನು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ನಿಮ್ಗೆ ಕೀವರ್ಡ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲಪ್ಪ ಅಂತಂದ್ರೆ ಅದ್ರದ್ದು ಕೂಡ ನಾನು ವಿಡಿಯೋ ಮಾಡ್ತೀನಿ. ನೀವು ಕಾಮೆಂಟ್ ಮಾಡಿ ಹೇಳಿದ್ರಪ್ಪ ಅಂತಂದ್ರೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ದಯವಿಟ್ಟು ಅರ್ಥ ಆಗಿತ್ತಪ್ಪ ಅಂದ್ರೆ ಯೂಸ್ಫುಲ್ ಆಗಿತ್ತಪ್ಪ ಅಂತಂದ್ರೆ ನೋಡ್ತಾ ಇರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಲವ್ ಯು, ಬಾಯ್.